2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಯೂರ್ನಿಯ ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ದಕ್ಷಿಣ ಆಫ್ರಿಕಾವನ್ನು 2-0 ಗೆಲುವುಗಳ ಅಂತರದಲ್ಲಿ ಸೋಲಿಸಿ ಅಭಿಯಾನದ ಗೆಲುವಿನೊಂದಿಗೆ ಆರಂಭಿಸಿದೆ. ಜೂನ್ 11ರಂದು ಐತಿಹಾಸಿಕ ಎಸ್ಟಾಡಿಯೋ ಅಜೆಟ್ಕಾ ಕ್ರೀಡಾಂಗಣದಲ್ಲಿ ನಡೆದ ಎ ಗುಂಪಿನ ಪಂದ್ಯವು ರೋಚಕ ಕ್ಷಣಗಳ ಜೊತೆಗೆ 3 ಕೆಂಪು ಕಾರ್ಡ್ಗಳ ಕಾರಣಕ್ಕೂ ವಿಶೇಷ ಗಮನ ಸೆಳೆಯಿತು. ಪಂದ್ಯ ಆರಂಭವಾದ ಕೇವಲ 9 ನಿಮಿಷಗಳಲ್ಲಿ ಜೂಲಿಯನ್ ಕ್ವಿನೋನ್ಸ್ ಗೆಲುವು ದಾಖಲಿಸುವ ಮೂಲಕ ಮೆಕ್ಸಿಕೋಗೆ ಮುನ್ನಡೆ ತಂದುಕೊಟ್ಟರು. ಆರಂಭದಿಂದಲೇ ಆಕ್ರಮಣಕಾರಿ ಆಟ ಪ್ರದರ್ಶಿಸಿದ ಮೆಕ್ಸಿಕೋ ತಂಡವು ಮೊದಲಾರ್ಧದಲ್ಲಿ 1-0 ಮುನ್ನಡೆಯೊಂದಿಗೆ ವಿರಾಮಕ್ಕೆ ತೆರಳಿತು. ದ್ವಿತೀಯಾರ್ಧದಲ್ಲಿ ಪಂದ್ಯ ಮತ್ತಷ್ಟು ತೀವ್ರಗೊಂಡಿತು. 50ನೇ ನಿಮಿಷದಲ್ಲಿ ದಕ್ಷಿಣ ಆಫ್ರಿಕಾದ ಯಾಯಾ ಸಿತೋಲೆ ಕೆಂಪು ಕಾರ್ಡ್ ಪಡೆದು ಮೈದಾನ ತೊರೆಯಬೇಕಾಯಿತು. ಪರಿಣಾಮವಾಗಿ ದಕ್ಷಿಣ ಆಫ್ರಿಕಾ 10 ಆಟಗಾರರೊಂದಿಗೆ ಪಂದ್ಯ ಮುಂದುವರಿಸಬೇಕಾಯಿತು. ನಂತರ ದಕ್ಷಿಣ ಆಫ್ರಿಕಾದ ತೆಂಬಾ ಜ್ವಾನೆ ಹಾಗೂ ಮೆಕ್ಸಿಕೋದ ಸೀಸರ್ ಮೊಂಟೆಸೋ ಅವರಿಗೂ ಕೆಂಪು ಕಾರ್ಡ್ ಪ್ರದರ್ಶಿಸಲಾಯಿತು. ವಿಶ್ವಕಪ್ ಉದ್ಘಾಟನಾ ಪಂದ್ಯದಲ್ಲೇ 3 ಕೆಂಪು ಕಾರ್ಡ್ಗಳು ಪ್ರದರ್ಶಿಸಲ್ಪಟ್ಟಿದ್ದು ಅಪರೂಪದ ಘಟನೆಯಾಗಿದೆ.